ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ ಪ್ಯಾಲೇಸಿಂದ 12 ಕಿಲೋಮೀಟರ್ ಡಿಸ್ಟೆನ್ಸ್, ಏರ್ಪೋರ್ಟಿಂದ 3 ಕಿಲೋಮೀಟರ್ ಡಿಸ್ಟೆನ್ಸ್, ನಂಜನಗೂಡು ಮಾರ್ಗ. ಈ ಥರ ಬೌಂಡ್ರಿ ಫುಲ್ ಕಾಂಪೌಂಡ್ ವಾಲ್ ಮಾಡಿದ್ದಾರೆ. 8 ಅಡಿ ಹೈಟಲ್ಲಿ ಮಾಡಿದ್ದಾರೆ. ಅದ್ರ ಮೇಲೂ ಒಂದು 2 ಅಡಿಯಷ್ಟು ಮುಳ್ಳಿನ ತಂತಿ ಹಾಕಿದ್ದಾರೆ ನೋಡಿ. ಎಲ್ಲ ಗಿಡಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇದರಲ್ಲಿ 20 ವೆರೈಟೀಸ್ ಫ್ರೂಟ್ ಟ್ರೀಸ್ ಇದೆ. ಬರೀ ತೆಂಗು 3 ವೆರೈಟೀಸ್ ಇದೆ, ಜಿಮ್ನೆರಳೆ 2 ವೆರೈಟೀಸ್ ಇದೆ, ಮಾವಂತೂ 8 ವೆರೈಟೀಸ್ ಇದೆ. ಜಪಾನು, ಚೈನಾ ಮತ್ತು ಮಲೇಷ್ಯಾ ಈ ಕಡೆಯಿಂದನೂ ತರಿಸಿ ಹಾಕಿದ್ದಾರೆ. ಒಂದೊಂದು ಗಿಡಕ್ಕೆ 15,000 ರೂಪಾಯಿ 20,000 ರೂಪಾಯಿ ಕೊಟ್ಟು ತಗೊಂಡು ಹಾಕಿದ್ದಾರೆ. ಯಾವುದೋ ಒಂದು ಹಣ್ಣು ಕೊಟ್ಟರು, ಈಗ ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಆ ಹಣ್ಣು ತಿಂದಮೇಲೆ ಇಡೀ ದಿನವೇ ಸೇಮ್ ಟೇಸ್ಟ್ ಇತ್ತು ನನ್ನ ಹತ್ರ. ಏನು ತಿಂದ್ರೂ ಆ ಟೇಸ್ಟ್ ಮಾತ್ರ ಹೋಗಲ್ಲ ಬಾಯಿಂದ. ಸೇಮ್ ಆ ಥರ ಈಗ ತೋರಿಸ್ತೀನಿ, ಈಗ ಸ್ವಲ್ಪ ಹೊತ್ತಲ್ಲಿ ನೋಡಿ. ಆ ಥರ ವೆರೈಟೀಸ್ ಸುಮಾರಿದೆ. ಈ ಬಾಳೆಹಣ್ಣು ಬರುತ್ತಲ್ಲ ಆ ಥರದ್ದು ಮಾವು ನಾನು ಎಲ್ಲೂ ನೋಡಿಲ್ಲ. ಇದರಲ್ಲಿ ಇದೆ ಅಂತೆ ಅದು. ನೋಡಿ, ಇದೇನೆ ಈ ಹಣ್ಣು. ಇದು ತಿಂದ್ಬಿಟ್ರೆ ಇಡೀ ದಿನ ಏನು ತಿಂದ್ರೂ ಈ ಟೇಸ್ಟ್ ಮಾತ್ರ ಫುಲ್ ದಿನ ಹೋಗೋದೇ ಇಲ್ಲ ನಾಲ್ಗೆಯಿಂದ. ಆ ಥರದ್ದೆಲ್ಲ ಹಾಕಿದ್ದಾರೆ. ಫುಲ್ ರೆಡ್ ಸಾಯಿಲ್, 2.5 ಇಂಚ್ ನೀರು, ಪಕ್ಕಾ ನೀರು, 35 ಗುಂಟೆ ಬೌಂಡ್ರಿ ಇದು ಟೋಟ್ಲ್. ವಿಲೇಜ್ ಜಸ್ಟ್ ನಿಯರ್ಲಿಂದ ನೋಡಿ. ಮಾವೆಲ್ಲ ಹೂ ಬಿಡ್ತಾ ಇದೆ. ಸೀಬೆ ಹಾಕಿದ್ದಾರೆ, ಚಿಮ್ನೆರಳೆ ಹಾಕಿದ್ದಾರೆ, ಸಪೋಟ ಹಾಕಿದ್ದಾರೆ. ಸಪೋಟನೇ ಈ 3 ವೆರೈಟೀಸ್ ಇದೆ ಸಪೋಟ. ನಾವು ಅಂದ್ಕೊಂಡಿದ್ದು ತೆಂಗಂದರೆ ಎಲ್ಲ ಒಂದೇ ಅಂತ, ಬಟ್ 3 ವೆರೈಟೀಸ್ ಹೇಳಿದ್ದಾರೆ ಇವರು. ವಿಲೇಜು ಹತ್ತಿರ ಇದೆ, 24 ಅವರ್ಸ್ ವಾಸ ಮಾಡ್ಬೋದು ಬೇಕಾದ್ರೆ. ನೋಡಿ, ಕಾಂಪೌಂಡ್ ಮೇಲೆ ಎಕ್ಸ್ಟ್ರಾ ಮುಳ್ಳಿನ ತಂತಿ ಹಾಕಿದ್ದಾರೆ ನೋಡಿ. ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇರೋದು, ದೊಡ್ಡದು ಟ್ಯಾಂಕ್.